ನಮಸ್ಕಾರ ಎಲ್ರಿಗೂ. ನಮ್ಮ ಹೆಸರು ಮಂಜುನಾಥ್ ಅಂತೇಳಿ ಈಶಾ ಅಗ್ರಿ ಸೀಡ್ಸ್ ಕಂಪ್ನಿ. ನಾವೀಗ ತುಮಕೂರು ಡಿಸ್ಟಿಕ್ಕು ಗುಬ್ಬಿ ತಾಲೂಕಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಸರ್ ಅಂತೇಳಿ ಇವರು ಸುಮಾರು ಒಂದು ಟೊಮೊಟೊ 25 ಎಕರೆ ಟೊಮೊಟೊ ಮಾಡಿದ್ದಾರೆ. 25 ಎಕರೆಯಲ್ಲಿ 10 ಎಕರೆ ನಮ್ಮ ಮಾಡಿದ್ದಾರೆ, ಒಂದು 10 ಎಕರೆ 15 ಎಕರೆ ಬೇರೆ ವೆರೈಟಿ ಮಾಡಿದ್ದಾರೆ. ಅದರಲ್ಲಿ ನಮ್ದು ಈಶಾ ಜೈಹೋ ಅಂತೇಳಿ ಟೊಮೊಟೊ ಮಾಡಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನಿಮಗೆ ನಮ್ಮ ಈಶಾ ಜೈಹೋ ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ಸುದ್ದಿ ಆಗಿದೆ. ಯಾಕಂದ್ರೆ ಯಾವುದೇ ಮಾರ್ಕೆಟ್ಗೆ ಹೋದ್ರೂ ಕೋಲಾರ ಆಗ್ಬೋದು, ತುಮಕೂರು ಆಗ್ಬೋದು, ಮತ್ತೆ ಚಿಕ್ಕಬಳ್ಳಾಪುರ, ಬೆಂಗಳೂರು, ಎಲ್ಲೋ ಮಂಡ್ಯ, ಮೈಸೂರು ಎಲ್ಲೋದ್ರೂ ಈಗ ಟೊಮೊಟೊ ಈಶಾ ಜೈಹೋ ಅಂದ್ರೆ ಸೂಪರ್ ಸರ್ ಅನ್ನೋ ಒಂದು ಮಾತಿನಲ್ಲಿ ನಮ್ದು ಸ್ಪ್ರೆಡ್ ಆಗ್ತಾ ಇದೆ. ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ಕರ್ನಾಟಕದಲ್ಲಿ. ಈಗ ನಮ್ಮ ಸಾರ್ ಅವರು ಒಂದ್ಸರಿ ನಮ್ಗೆ ಫೋನ್ ಮಾಡಿದ್ರು, ಸರ್ ತುಂಬಾ ಚೆನ್ನಾಗಿದೆ ನಿಮ್ಮ ವೆರೈಟಿ, ಒಂದ್ಸರಿ ನಮ್ಮ ಪ್ಲಾಟ್ ವಿಸಿಟ್ ಮಾಡಿ ಸರ್ ಅಂತ ನಮ್ಗೆ ತುಂಬಾ ಸಲ ಫೋನ್ ಮಾಡಿದಾಗ ನಾವು ಇವತ್ತು ಈ ನಮ್ದು ಮಲ್ಲಿಕಾರ್ಜುನ್ ಸರ್ ತೋಟದ ಹತ್ರ ಬಂದಿದ್ವಿ. ಈಗ ಇಲ್ಲಿ ನಾವು ಸುಮಾರು ಇವರು ಒಂದು 10 ಎಕರೆಯಲ್ಲಿ ನಮ್ದು ಈಶಾ ಜೈಹೋ ಟೊಮೊಟೊ ನಾಟಿ ಮಾಡಿದ್ದಾರೆ. ಈಗ ಇದ್ರ ಕ್ವಾಲಿಟಿ ಬಗ್ಗೆ ಆಗ್ಬೋದು, ಇದ್ರದ್ದು ಈಲ್ಡಿಂಗ್ ಬಗ್ಗೆ ಆಗ್ಬೋದು, ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಈಗ ಇವ್ರದ್ದು ಶಾಂಪಲ್ ಆಗಿ ಎಷ್ಟು 4 ಕಟಿಂಗ್ ಆಗಿದೆ ಸರ್? ಸರ್ 4ರಿಂದ 5 ಕಟಿಂಗ್ ಆಗಿದೆ. ಇವ್ರು ಆಲ್ಮೋಸ್ಟ್ ಅಲ್ಲೂ ಏಪ್ರಿಲ್ ಅಲ್ಲಿ ನಾಟಿ ಮಾಡಿರೋದು. ಏಪ್ರಿಲ್ ಅಲ್ಲಿ ಟೆಂಪರೇಚರ್ 40ರಿಂದ 42 ಡಿಗ್ರಿ ಇದ್ದಾಗ ಈ ನಮ್ದು ಟೊಮೊಟೊನ ನಾಟಿ ಮಾಡಿದ್ದಾರೆ. ಈಗ ನೋಡ್ತಾ ಬಂದಿವಿ ಟೊಮೊಟೊ ವೈರಸ್ 0 ವೈರಸ್ ಇದೆ, ಈಲ್ಡಿಂಗ್ ಸೂಪರ್ ಆಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಈ ವಿಷಯ ಈ ಬಗ್ಗೆ ನಾವು ಮಾತಾಡೋದಕ್ಕಿಂತ ನಮ್ಮ ಶ್ರೇಯಾಭಿಲಾಷಿ, ನಮ್ಮ ರೈತರಾದಂತ, ಪ್ರಗತಿಪರ ರೈತರಾದಂತ, ತುಂಬಾ ದೊಡ್ಡ ರೈತರಾದಂತ ನಮ್ಮ ಮಲ್ಲಿಕಾರ್ಜುನ್ ಸರ್ ಬಾಯಲ್ಲಿ ಕೇಳೋಣ. ಬನ್ನಿ ಸರ್. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಸರ್ ಈಗ ಇದು ಯಾವ ತಿಂಗಳಲ್ಲಿ ನೀವು ನಾಟಿ ಮಾಡಿದ ಸರ್? ಇದು ಸರ್ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಮಾಡ್ದ ಸರ್. ಏಪ್ರಿಲ್ 2ನೇ ತಾರೀಕು. ಅದೇ ಆಗ ಟೆಂಪರೇಚರ್ ಹೆಂಗಿದೆ ಸರ್? ಈಗ ಸರ್ ಅವಾಗ ನಾವು ನಾಟಿ ಮಾಡಿದಾಗ 38, 39 ಇತ್ತು. ನಾಟಿ ಮಾಡಿ ಒಂದ್ ವಾರದಲ್ಲಿ 40, 42, 43 ತಕ ಹೋಯ್ತು ಸರ್. 43 ಇತ್ತು ಸರ್. ಅವ್ರು ನಾಟಿ ಇವಾಗ ನಿಮ್ಗೆ ನಾಟಿ ಮಾಡಿದಲ್ಲ ಸರ್, ಅವ್ರು ಇದ್ರ ವೆರೈಟಿ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಸರ್. ಈಗ ಸರ್ ನಾವು ಸಾಹು ಮಾಡೋಣ ಅಂತ ಎಲ್ಲ ಡಿಸೈಡ್ ಆಯ್ತು ಸರ್. ನಮ್ದು ಜೈಹೋನ ನಿಮ್ ಮಾರ್ಕೆಟ್ ಅಲ್ಲಿ ಓಡಿದಾಗ ಒಂದ್ಸರಿ ಟಾಪ್ ರೇಟ್ ಹೋಗೋದು. ಇದು ಕೋಲಾರ ಮಾರ್ಕೆಟ್ ಸರ್, CMR ಮಂಡಿಲಿ ಆಗೋದು. ಅವಾಗ ನಾವು ಜೈಹೋ ಮಾಡೋದಲ್ವಾ ಅಂತ ಒಂದ್ಸರಿ ನಮ್ಮಲ್ಲೂ ಒಂದ್ ಸ್ವಲ್ಪ ಆಸೆ ಇತ್ತು ಸರ್. ಆದ್ರೂ ಈ ಸರಿ ಸಾಹು ಮಾಡ್ಬೇಕಾದ್ರೆ ಒಂದ್ಸರಿ ತಡಿ ಜೈಹೋ ಮಾಡೋಣ ಅಂತ ಹೇಳಿ ಇದು CMR ಮಂಡಿ ಓನರ್ ಆದಂತ ಹರೀಶ್ ಗೌಡ್ರನ್ನ ಮಾತಾಡಿಸ್ತು. ಸರ್ ಹಿಂಗ್ ಜೈಹೋ ಮಾಡೋಣ ಅಂತ ಇದ್ವಿ ಅಂತ. ಅವ್ರು ಒಂದ್ಸರಿ ನಮಗೆ ಟೆಂಪರೇಚರ್ಗೂ ತಡಿಬೇಕು, ಪ್ಲಸ್ ನಮ್ಗೆ ಮೇ ತಿಂಗಳಲ್ಲಿ ಅರ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಇಲ್ಲಿ ಈ ವೆದರ್ ಅಲ್ಲಿ. ಆ ಉದ್ದೇಶದಿಂದ ಮಳೆಗೂ ಸೆಟ್ ಆಗ್ಬೇಕು, ಎರಡಕ್ಕೂ ಆಗಂತದ್ದು ಓಕೆನಾ ಸರ್, ಮಾಡ್ಬೋದಾ ಸರ್ ಜೈಹೋ ಅಂತ ಕೇಳಿದಾಗ ಅವರು ಒಂದ್ ನಿಮಿಷ ನೋಡೋಣ ವಿಚಾರ ಮಾಡ್ತೀನಪ್ಪ ಕಂಪನಿ ಹತ್ರ ಅಂತ ಅಂದ್ರು. ಮಾಡಿ ಆಮೇಲೆ ಅವರು ಇಲ್ಲ ಮಾಡ್ಬೋದು ಮಾಡಿ ಮಲ್ಲಿಕಾರ್ಜುನ್ ಅಂತ ಹೇಳಿದ್ರು ಸರ್. ಅವಾಗ ಅವರು ಹೇಳಿರಲ್ಲ, ಅದು ಒಂದ್ ಧೈರ್ಯ ಬಂತು. ಆಮೇಲೆ ಮಾರ್ಕೆಟ್ ಅಲ್ಲೂ ಕೋಲಾರ ಮಾರ್ಕೆಟ್ ಅಲ್ಲಿ ಜೈಹೋ ಅಂತ ಹೇಳಿ ಟಾಪ್ ರೇಟ್ ಹೋಗೋದು, ಸಾಹುಗಿಂತ ಒಂದ್ 50 ರೂಪಾಯಿ 20 ರೂಪಾಯಿ ಮುಂದೆ ಹೋಗೋದು. ಅದಕ್ಕೆ ನಾವು ಒಂದ್ಸರಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಒಂದ್ 10 ಎಕರೆ ಮಾಡೋಣ ಅಂತ ಹೇಳಿ 25 ಎಕರೆ ನಮ್ಗೆ ಏನಿದೆ ಇದೆ ಪ್ಲಾಟ್, ಅದ್ರಾಗ 10 ಎಕರೆ ಸೆಲೆಕ್ಷನ್ ನಲ್ಲಿ ನಿಮ್ದು ಜೈಹೋ ಮಾಡ್ದು ಸರ್. ಈಗ ಸರ್ ಬೇರೆ ಕಂಪೇರ್ ಮಾಡಿದ್ರೆ ನಮ್ದು ಈಲ್ಡಿಂಗು ಕ್ವಾಲಿಟಿ ಹೆಂಗ್ ಅನ್ಸುತ್ತೆ ಸರ್ ನಿಮ್ಗೆ? ಇಲ್ಲ ಸರ್, ಈಗ ನಾವು ಸಾಹುನು ಆಲ್ರೆಡಿ ಈಗ ಮಾಡಿದ್ವಿ 15 ಎಕರೆ. ಅದು ಹೋಲಿಕೆ ಮಾಡಿದ್ರೆ ಇದು ಸೈಜ್ ಅಲ್ಲಿ ಇನ್ನೂ ಸ್ವಲ್ಪ ದಪ್ಪ ಬರುತ್ತೆ ಸರ್. ಇದು ಅದು ನಿಮ್ಮ ಈಶಾ ಕಂಪ್ನಿದು ಜೈಹೋ ಏನೈತೆ ಬಾಟಮ್ ಇಂದ ಟಾಪ್ ವರೆಗೂ ಸೈಜ್ ಇದೆ. ಸೈಜ್ ಇದೆ ನೋಡಿ, ಇಲ್ಲೇ ನೋಡ್ಬೋದು ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ಫಸ್ಟ್ ಇಂದ ಹಿಡಿದು ಟಾಪ್ ವರೆಗೂ ಒಂದೇ ಸೈಜ್ ಮೇಂಟೈನ್ ಆಗಿದೆ ಸರ್ ನಿಮ್ದು. ಅಂದ್ರೆ ನಿಮ್ಮ ಉದ್ದೇಶ ಅಂದ್ರೆ ಕೆಳಗಡೆ ಕಾಯಿ ಸ್ಟಾರ್ಟ್ ಆದ್ರಿಂದ ಅಲ್ಲಿ ಅಪ್ ಟು ಎಂಡ್ ಮೇಂಟೈನ್ ಆಗುತ್ತೆ. ಈಗ ಸದ್ಯದಲ್ಲಿ ನಾವು ಒಂದು 5 ಪಿಕ್ಕಿಂಗ್ ಆಗಿದೆ ಸರ್. 5 ಪಿಕ್ಕಿಂಗ್ ಅಲ್ಲೂ ನಿಮ್ದು ಟಾಪ್ ರೇಟ್ ಹೋಗ್ತಾ ಇದೆ ಸರ್ ಮಾರ್ಕೆಟ್ ಅಲ್ಲಿ. ಈಗ ಇವತ್ತು ನೋಡಿ 920 ರೂಪಾಯಿ ಆಗಿದೆ, ಸಾಹು 900 ಆಗಿದೆ ನಮ್ದು. 20 ರೂಪಾಯಿ ನಮ್ದೇ ಜಾಸ್ತಿ ರೇಟ್ ಆಗಿದೆ. 20 ರೂಪಾಯಿ ಸಾಹುಗಿಂತ ಜೈಹೋನ 20 ರೂಪಾಯಿ ಮುಂದುವರಿದೆ ಸರ್. ನಿಮ್ ಮನ್ಸಿಗೆ ಸರ್ ಬೇರೆ ಕಂಪೇರ್ ನಿಮ್ ಮನ್ಸಿಗೆ ಯಾವ್ದು ಓಕೆ ಅನ್ಸುತ್ತೆ ಸರ್? ಎಲ್ಲಾ ರೈತರಲ್ಲೂ ನಾವು ಹೇಳೋದೇನು ಅಂದ್ರೆ ನಮ್ಮ ರೈತ ಮಿತ್ರರಲ್ಲಿ ಇದನ್ನ ಸಾಹುಗಿಂತ ಜೈಹೋನು ಧೈರ್ಯ ಮಾಡಬಹುದು ಸರ್. ಅಂದ್ರೆ ಹೆವಿ ಟೆಂಪರೇಚರ್ ಆಗುತ್ತೆ, ಪ್ಲಸ್ ಮಳೆಗೂ ಆಗುತ್ತೆ ಸರ್. ಮಳೆ ಬಿದ್ರೂ ಆಗುತ್ತೆ, ಸಮ್ಮರ್ ಎರಡಿಗೂ ಮೇಂಟೈನ್ ಮಾಡಿ ಖಂಡಿತ ಮಾಡಬಹುದು ಸರ್. ನೀವು ನಮ್ಮ ರೈತರಿಗೆ ಎಲ್ರಿಗೂ ಧೈರ್ಯವಾಗಿ ಮಾಡೋದಕ್ಕೆ 100% ಸರ್. ಮುಂದಿನ ಸರಿ ನಾನೇನು ಮಾಡಿದ್ರೆ ಎಲ್ಲ ಪೂರ್ತಿ ಇದನ್ನೇ ಮಾಡ್ತೀನಿ ಸರ್, ಎಲ್ಲ ಜೈಹೋನೇ ಮಾಡ್ತೀನಿ ಸರ್. ಈಗ ನೀವು ಇದು ಕಾಯಿ ಎಲ್ಲ ಬಂದು ಕೋಲಾರ ಮಾರ್ಕೆಟ್ CMR ಮಂಡಿಗೆ ಸರ್, ಹರೀಶ್ ಸರ್ ರೆಗ್ಯುಲರ್ ಸರ್. ನಾವು ಸುಮಾರು 15-20 ವರ್ಷದಿಂದ ನಾವು ಅವರ ರೆಗ್ಯುಲರ್ ಕಸ್ಟಮರ್ ಸರ್. ನಾವಲ್ಲಿ ರೈತರು ರೆಗ್ಯುಲರ್ ಆಗಿ ಅಲ್ಲೇ ಬಿಡ್ತೀವಿ ಸರ್. ಅಲ್ಲ ಸರ್, ಈಗ ನೀವು ಹರೀಶ್ ಅಣ್ಣ ಅವ್ರ ಬಗ್ಗೆ ಮಾರ್ಕೆಟ್ ಬಗ್ಗೆ ಮಾತಾಡಿದ್ರೆ ಅವ್ರದ್ದು ಮಾರ್ಕೆಟ್ ಹೆಂಗಿದೆ ಸರ್ ಅವ್ರದ್ದು? ಸರ್ ಅವರು ಬಿಡಿ ಸರ್, ಅದು ಜೀನಿಯಸ್ ಮಂಡಿ, ಅದು ಕೋಲಾರದಲ್ಲಿ ನಂಬರ್ 1. ನಮ್ಮ ಏಷ್ಯಾ ಖಂಡದಲ್ಲೇ ಕೋಲಾರ ಮಾರ್ಕೆಟ್ ಟಾಪ್. ಆದ್ರೆ ಕೋಲಾರ ಮಾರ್ಕೆಟ್ CMR ಮಂಡಿ ಅನ್ನೋದ್ರ ಬಗ್ಗೆ ಯಾರು ಇದು ಮಾತಾಡಿ, ನಿಮಗೆ ಕಾಯಿ ರೇಟ್ ಆಗ್ಬೋದು, ಕ್ವಾಲಿಟಿ ಇದಲ್ಲ ಸರ್.
ರೈಟ್ ಇಂದ ಹಿಡಿದು ಪ್ರತಿ ಒಂದು ವಿಚಾರದಾಗೂ ನಾವು ಇವತ್ತಿನವರೆಗೂ ನಾವು ಟೊಮೊಟೊ 5 ಪಿಕಿಂಗ್ ಕಳ್ಸಿದೀವಿ. ಟೊಮೊಟೊ ಎಂಡ್ ಆದ್ರೂ ನಾವು ಮಾರ್ಕೆಟ್ ಗೆ ಹೋಗೋದಿಲ್ಲ ಸರ್. ಆಕ್ಷನ್ ನೋಡಕ್ಕೂ ಹೋಗಲ್ಲ ಸರ್. ಅಷ್ಟು ಹಂಗಾರೆ ವ್ಯಾಪಾರದಲ್ಲಿ ಆಗ್ಲಿ ಅಲ್ಲಿ ಒಂದೇ ಒಂದು ಕ್ರೇಟಿಂದು ಮೋಸ ಆಗ್ಲಿ ಇದಿಲ್ಲ ಸರ್. ಅಲ್ಲಿ ಅಷ್ಟು ಜೀನಿಯಸ್ ಮಂಡಿ ಸರ್. ನಿಮ್ಮ ಒಪಿನಿಯನ್ ಅಂದ್ರೆ ಹರೀಶ್ ಅಣ್ಣವ್ರದ್ದು ನೀವು ಕಾಯಿ ಕಳಿಸಿದಾಗ ನಿಮ್ಗೆ ಹೆಚ್ಚು ನಮ್ ಸ್ವಂತ ತರ ಅವ್ರು ನೋಡ್ಕೊಂಡು 100% ಕಾಯಿ ಮಾರ್ಕೆಟಿಂಗ್ ರೈತರು ಅವ್ರ ಮಂಡಿ ಬಗ್ಗೆ ಯಾರು ಮಾತಾಡಂಗಿಲ್ಲ ಬಿಡಿ ಸರ್. ಓಕೆ ಸರ್, ಓಕೆ ಸರ್. ಮತ್ತೆ ಕೊನೆಯದಾಗಿ ಎಲ್ಲಾ ರೈತರು ನಿಮ್ ಜೈ ಹೋ ಆರಾಮಾಗಿ ಮಾಡಬಹುದು ಅನ್ನೋದು ನಮ್ಮ ರೈತ ಮಿತ್ರರಲ್ಲಿ ಅದೇ ಸರ್ ನಾನ್ ಹೇಳೋದು. ಜೈ ಹೋನ ಸಾಹು ಎಷ್ಟು ನಾವು ಧೈರ್ಯ ಮಾಡ್ತೀವೋ ಅದಕ್ಕಿಂತ ಇನ್ನೂ 50% 100% ಭರವಸೆ ಇಟ್ಕೊಂಡು ಮಾಡ್ಬೋದು ಸರ್ ಇದು. ಯಾಕೆಂದ್ರೆ ಅದಕ್ಕಿಂತ ಕೀಪಿಂಗ್ ಕ್ವಾಲಿಟಿನೂ ಐತೆ. ಈಗ ಮಳೆ ನಮಗೆ ನೋಡಿ 1 ತಿಂಗಳಿಂದ ಮಳೆ ಬೀಳ್ತಾ ಇತ್ತು, ಅದ್ರಲ್ಲೂ ನೋಡಿ ಕ್ವಾಲಿಟಿ ಇದೆ ನೋಡಿ ಸರ್. ಇದು 100% ಕ್ವಾಲಿಟಿ ಬರ್ತೈತೆ. ಪ್ಲಸ್ ಶೇಪಿಂಗ್ ಐತೆ ಸರ್. ಇದು ಶೇಪಿಂಗ್ ಮೇನ್ ಶೇಪ್ ಬೇಕು ಸರ್. ಅದು ಕೋಲಾರ್ ಮಾರ್ಕೆಟ್ ಅಲ್ಲಿ ಪಾಸ್ ಆಗ್ಬಿಟ್ರೆ ಇಡೀ ಇಂಡಿಯಾದಾಗ ಎಲ್ಲ ತಲೂ ಪಾಸ್ ಆದಂಗೆ ಸರ್. ಅದು ವ್ಯಾಪಾರಸ್ಥರಿಗೆ ಮೇನ್ ನಮಗೆ ಬೇಕಾರದೇ ಅದು ಸರ್. ಅದು ಶೇಪಿಂಗ್ ನೋಡ್ತಾರೆ, ಸೈಜ್ ನೋಡ್ತಾರೆ ಸರ್. ಎರಡರಲ್ಲೂ ಕೀಪಿಂಗ್ ಐತೆ ಸರ್, ಕೀಪಿಂಗ್ ಕ್ವಾಲಿಟಿ ಐತೆ ಸರ್. ಥ್ಯಾಂಕ್ ಯು ಸರ್. ಈಗ ನೀವು ನಮ್ದು ಜೈ ಹೋ ಬೆಳೆದು ಇದು ಒಳ್ಳೆ ತರ ಬೆಳೆಯನ್ನು ನೀವು ಮಾಡಿದ್ರ, ಈ ಬೆಳೆ ಬಗ್ಗೆ ನಮ್ಮ ಎಲ್ಲಾ ರೈತ ಮಿತ್ರರಿಗೆ ತಿಳಿಸ್ಕೊಟ್ಟಿದ್ರ, ಇದ್ರಿಗೋಸ್ಕರ ನಮ್ಮ ಕಡೆಯಿಂದ ಏಷ್ಯಾ ಕಂಪನಿ ವತಿಯಿಂದ ಧನ್ಯವಾದಗಳು ಸರ್. ನಮಸ್ತೆ ಸರ್.